ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ತಾವು ಕಲಿತಂತಹ ಶಾಲೆಗೆ ಹೊಸ ಕಟ್ಟಡ ಸೇರಿದಂತೆ ನಾನಾ ಸವಲತ್ತುಗಳನ್ನು ಒದಗಿಸಿರೋದನ್ನ ನಾವು ಆಗಾಗ ಕೇಳಿರ್ತೇವೆ. ಆದರೆ ಶತಮಾನ ಕಳೆದ ಶಾಲೆಯೊಂದನ್ನ ಹಿಂದೆ ಇದ್ದಂತಹ ಅದೇ ಹಳೆ ಮಾದರಿಯಲ್ಲೇ ಮರು ನಿರ್ಮಿಸಿ ಅದೇ ಸೊಗಡನ್ನ ಉಳಿಸಿಕೊಂಡು ಅಪರೂಪದ ವಿದ್ಯಮಾನಕ್ಕೆ ಮುಲ್ಕಿಯ ಕೊಲಕಾಡಿ ಶಾಲೆ ಸಾಕ್ಷಿಯಾಗಿದೆ. 101 ವರ್ಷದ ಹಿಂದೆ ಕಟ್ಟಿದ ಮಣ್ಣಿನ ಗೋಡೆಯ ಹಂಚಿನ ಶಾಲೆಯನ್ನ ಅದೇ ಹಳೆ ಮಾದರಿಯಲ್ಲೇ ಇಲ್ಲಿ ಮರು ಸೃಷ್ಟಿ ಮಾಡಲಾಗಿದೆ. ಅದೇ ರೀತಿಯ ಕಂಬಗಳು, ಅದೇ ರೀತಿಯ ಅಷ್ಟೇ ದೊಡ್ಡದಾದ ಕೋಣೆಗಳು, ಅದೇ ಜಾಗದಲ್ಲಿ ಆಫೀಸ್ ರೂಮ್, ನೆಲ ಮತ್ತು ಗೋಡೆಗಳಿಗೆ ಅದೇ ಬಣ್ಣ, ಒಂದೇ ಅಂಗಳ, ಕಟ್ಟಡ ಮಾತ್ರ ಹೊಸದು. ಅನುಭವ ಭಾವನೆಗಳೆಲ್ಲ ಹಳೆಯದು. ವಿದ್ಯಾ ಪ್ರಚಾರಿಣಿ ಟ್ರಸ್ಟ್ನ ಅಡಿಯಲ್ಲಿ ನಡೀತಾ ಇರುವ ಕೊಲಕಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ವಿಸ್ಮಯ ನಡೆದಿದೆ. 1924ರಲ್ಲಿ ಈ ಶಾಲೆಯ ಕಟ್ಟಡ ಕಟ್ಟುವಾಗ ₹1000 ಮೊತ್ತವನ್ನ ಸರ್ಕಾರ ಅನುದಾನವಾಗಿ ನೀಡಿತ್ತು. ₹800 ಪರಿಸರದ ಗ್ರಾಮಸ್ಥರ ಮೂಲಕ ದೇಣಿಗೆ ಸಂಗ್ರಹಿಸಿ ಶಾಲಾ ಕಟ್ಟಡ ನಿರ್ಮಿಸಲಾಗಿತ್ತು. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ 500ಕ್ಕೂ ಅಧಿಕ ಮಕ್ಕಳಿದ್ರು. ಈಗಲೂ 1ರಿಂದ 6ನೇ ತರಗತಿಯವರೆಗೆ 115 ಮಕ್ಕಳು ಶಿಕ್ಷಣವನ್ನ ಪಡೆದಿದ್ದಾರೆ. ಹಳೆ ಕನಸಿನ ಹೊಸ ಶಾಲೆ, ಈಗ ಇದೊಂದು ಅನುದಾನಿತ ಶಾಲೆ. ಸರ್ಕಾರದ ವೇತನದಲ್ಲಿ ಒಬ್ಬ ಶಿಕ್ಷಕರಿದ್ರೆ ಉಳಿದ 5 ಶಿಕ್ಷಕರನ್ನ ಶಾಲೆಯ ಆಡಳಿತವೇ ನೇಮಿಸಿಕೊಂಡು ತಾನೇ ವೇತನ ನೀಡ್ತಾ ಇದೆ. ಇದರ ನಡುವೆ ಕಟ್ಟಡ ಹಳೆದಾಗ್ತಾ ಇರೋದನ್ನ ಗಮನಿಸಿದ ಹಳೆ ವಿದ್ಯಾರ್ಥಿಗಳು ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾದ್ರು. ಆದರೆ ತಮ್ಮ ಬಾಲ್ಯದ ನೆನಪುಗಳನ್ನ ಜೀವಂತವಾಗಿಟ್ಟಿರುವ ಈ ಶಾಲೆಯ ಚಿತ್ರ ಯಾವತ್ತೂ ಶಾಶ್ವತವಾಗಿರಬೇಕು ಎನ್ನುವ ಕಾರಣಕ್ಕೆ ಹಳೆಯ ಕಟ್ಟಡದ ಮಾದರಿಯಲ್ಲೇ ಹೊಸ ಶಾಲೆ ಕಟ್ಟಲು ತೀರ್ಮಾನ ಮಾಡಿದ್ರು. ಅಚ್ಚರಿ ಅಂದರೆ ಇಲ್ಲಿ ಯಾರೋ ಹಣ ಕೊಟ್ಟು ಇನ್ಯಾರೋ ಕಟ್ಟಡ ಕಟ್ಟುವ ಕಾಯಕ ಇದಲ್ಲ. ತಾವು ಕಲಿತ ಶಾಲೆಯ ಪ್ರತಿಯೊಂದು ಕೋಣೆಯೂ ಇನ್ನು ಮುಂದಕ್ಕೂ ತಮ್ಮ ಬಾಲ್ಯವನ್ನು ನೆನಪಿಸಬೇಕು ಎನ್ನುವ ಆಸೆ ಇರುವಂತೆಯೇ ಕಟ್ಟುವಂತಹ ಹೊಸ ಕಟ್ಟಡದ ಪ್ರತಿ ಕಲ್ಲಿನಲ್ಲೂ ತಮ್ಮದೊಂದು ಸ್ಪರ್ಶ ಇರಬೇಕು ಎನ್ನುವುದನ್ನ ಪ್ರೀತಿಯನ್ನ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಉಳಿಸಿಕೊಂಡಿದ್ದಾರೆ. ಅದರ ಫಲವಾಗಿ ಕಳೆದ ಹಲವು ತಿಂಗಳುಗಳಿಂದ ಪ್ರತಿ ಶನಿವಾರ ಇಲ್ಲವೇ ರವಿವಾರ ಹಳೆಯ ಒಳಾಂಗಣವು ಹಳೆಯ ಶೈಲಿಯಲ್ಲೇ ಇದೆ. ಶಾಲೆಗೆ 140 ವರ್ಷದ ಇತಿಹಾಸ ಇದೆ. 1884ರಲ್ಲಿ ಅತಿಕಾರಿಬೆಟ್ಟುವಿನ ಪುತ್ತೂರು ಕಾರ್ಸ್ ಮನೆತನದ ವಾಸುದೇವ್ ಕಾಮತ್ ಅವರು ಹಿರಿಯ ಪ್ರಾಥಮಿಕ ಶಾಲೆಯನ್ನ ಶುರು ಮಾಡಿದ್ರು. ಆಗ ಇದ್ದದ್ದು 1ರಿಂದ 4ನೇ ಕ್ಲಾಸ್. ಆಗ್ಲೇ 300 ಮಕ್ಕಳು ಇಲ್ಲಿದ್ರು. 1915ರಲ್ಲಿ ಈ ಶಾಲೆಗೆ ಸರ್ಕಾರದ ಮಾನ್ಯತೆ ದೊರೆತು 8ನೇ ತರಗತಿಯವರೆಗೆ ವಿಸ್ತರಣೆಯನ್ನ ಪಡೆಯಿತು. ಆಗ ವಿದ್ಯಾರ್ಥಿಗಳ ಸಂಖ್ಯೆ 508ಕ್ಕೆ ಏರಿತು. 1922ರಲ್ಲಿ ಕೊಲಕಾಡಿ ಗುತ್ತಿನ ಪದ್ಮನಾಭ ಕಾಮತ್ರು ಇದನ್ನ ಪಡೆದುಕೊಂಡ್ರು. 1924ರಲ್ಲಿ ಈಗಿರುವ ಶಾಲೆಯ ಕಟ್ಟಡ ನಿರ್ಮಾಣಗೊಂಡಿದೆ. 1975ರಲ್ಲಿ ಪ್ರಾಥಮಿಕ ಶಾಲೆಯ ಆಡಳಿತವೇ ಹೈಸ್ಕೂಲ್ ಸ್ಥಾಪನೆಯಾಗಿ ವಿದ್ಯಾ ಪ್ರಾಚಾರಿಣಿ ಸಂಸ್ಥೆಯನ್ನ ಆರಂಭಿಸಿ ಅದಕ್ಕೆ 35 ಸೆನ್ಸ್ ಜಾಗವನ್ನ ದಾನ ರೂಪದಲ್ಲಿ ನೀಡಿತು. ಈಗ 1ರಿಂದ 5ನೇ ತರಗತಿಯ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ನಂತರದ ತರಗತಿಗಳು ಪ್ರೌಢಶಾಲೆಯಲ್ಲಿ ನಡೀತಾ ಇದೆ. 2 ಶಾಲೆಗಳ ಜವಾಬ್ದಾರಿಯನ್ನ ವಿದ್ಯಾ ಪ್ರಚಾರಿಣಿ ಟ್ರಸ್ಟ್ ಹೊತ್ತುಕೊಂಡಿದೆ. ಶಾಂತಿ ಕಾಮತ್ ಅವರು ಸಂಚಾಲಕರಾಗಿದ್ದಾರೆ. ವಿದ್ಯಾರ್ಥಿಗಳು ಈ ಶಾಲೆಯ ಮರುಸೃಷ್ಟಿಗಾಗಿ ಕೂಲಿ ಆಳುಗಳಂತೆ ಶ್ರಮದಾನ ಮಾಡ್ತಾರೆ. ಶಾಲೆಯ ನಿರ್ಮಾಣಕ್ಕಾಗಿ ಸುಮಾರು ₹40 ಲಕ್ಷ ಮೊತ್ತವನ್ನ ಹಳೆ ವಿದ್ಯಾರ್ಥಿಗಳೇ ಸಂಗ್ರಹಿಸಿದ್ದಾರೆ. ಈ ಶಾಲೆಯ ಕಲಿತು ಹೋದ ಹೆಚ್ಚಿನವರಿಗೆ ಶಾಲೆಯ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಎಲ್ಲೆಲ್ಲೂ ಇದ್ರೂ ಊರಿಗೆ ಬಂದಾಗ ಒಮ್ಮೆ ಶಾಲೆಯ ಪರಿಸರದಲ್ಲಿ ಸುತ್ತಾಡಿ ಹೋಗ್ತಾರೆ. ಅಂತ ಭಾವುಕರಿಗೆ ಶಾಲೆಯ ಕಟ್ಟಡವನ್ನು ಬದಲಿಸೋದು ಕೂಡ ಯಾತನೆಯೇ. ಇದೇ ಕಾರಣಕ್ಕಾಗಿ ಹಳೆಯ ಮಾದರಿಯಲ್ಲೇ ಹೊಸ ಕಟ್ಟಡ ನಿರ್ಮಿಸಲಾಗ್ತಾ ಇದೆ. ಅದೇ ಕ್ಲಾಸ್ ರೂಮ್, ಅದೇ ಹಿತವಾದ ವಾತಾವರಣದ ಮರುಸೃಷ್ಟಿ ಮಾಡ್ತಾ ಇದ್ದೇವೆ. ಬೆಂಚ್ ಡೆಸ್ಕ್ಗಳು ಕೂಡ ಹಳೆಯ ಶೈಲಿಯಲ್ಲೇ ಇರ್ತದೆ. ಶಾಲೆಯ ಬಳಿ ಇರುವ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೆ ಬಾಲ್ಯದ ನೆನಪು ಆಗಲಿದೆ. ಉದ್ದೇಶ ಏನಂದರೆ, ಒಂದು ನೋಡಿ, ಪ್ರಾಥಮಿಕ ಶಿಕ್ಷಣ ಅಂದರೆ ಬಾಲ್ಯದಿಂದ ನಂತರ ಬರುವ ಇದು ಕಾಲಘಟ್ಟನೆ ಪ್ರಾಥಮಿಕ ಶಿಕ್ಷಣ. ಈ ನೆನಪುಗಳು ನಮಗೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಆಗ್ತದೆ, ನಂತರ ಉನ್ನತ ಶಿಕ್ಷಣಕ್ಕೆ ನಾವು ಹೋಗ್ತೇವೆ. ಆವಾಗ ನಮಗೆ ಅದರಲ್ಲಿ ನಾವು ಭಾಗವಹಿಸಿದ ಕ್ಷಣಗಳು ಯಾವುದು ನೆನಪುಳಿಯುವುದಿಲ್ಲ. ಆದರೆ ಬಾಲ್ಯದಲ್ಲಿ ನಾವು ಏನು ಮಾಡಿದ್ದೇವೆ ಅದೆಲ್ಲ ನೆನಪುಳಿಯುತ್ತದೆ. ಹಾಗೆ 100 ವರ್ಷದಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಅವರು ಈ ಶಾಲೆಗೆ ಬರುವಾಗ ಅವರಿಗೆ ಆ ಹಿಂದಿನ ದಿನಗಳು ನೆನಪಾಗಬೇಕು, ಆ ಬಾಲ್ಯದ ದಿನಗಳು ನೆನಪಾಗಬೇಕು. ಮತ್ತು ನೋಡಿ, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್, ಈ ಸುತ್ತು ಮನೆ ಅಂತ ಇರ್ತಾರೆ, ಆ ಥರದ ಒಂದು ಸ್ಟ್ರಕ್ಚರ್. ಅದಕ್ಕೋಸ್ಕರ ಈ ಪಾರಂಪರಿಕವಾಗಿ ಇದನ್ನು ಉಳಿಸಿಕೊಂಡು ಹೋಗಬೇಕಂತ ನಮ್ಮದು ಮೊದಲ ಆಶಯ. ಮತ್ತು ಭಾವನೆಗಳು ಉಳಿಬೇಕು. ಅದಕ್ಕೋಸ್ಕರ ನಾವು ಇದನ್ನು ಅದೇ ರೀತಿಯಲ್ಲಿ ಮರುಸೃಷ್ಟಿ ಮಾಡಿ. ಗಿರಿಧರ್ ಕಾಮತ್ ಅಂತೇಳಿ ಇಲ್ಲಿ ಹಳೆ ವಿದ್ಯಾರ್ಥಿ. 1970ರಲ್ಲಿ ನಾನು ಈ ಶಾಲೆಯಲ್ಲಿ 7ನೇ ಕ್ಲಾಸ್ ಕಲಿತದ್ದು. ಈ ಶಾಲೆಗೆ
ನಮ್ಮ ತಂದೆಯವರು ಪ್ರಥಮ ವಿದ್ಯಾರ್ಥಿ 1924ರಲ್ಲಿ. ಕೆಳಗೆ ಆಗ ಅನುದಾನ ರಹಿತ ಶಾಲೆ ಇತ್ತು 5ನೇ ತರಗತಿವರೆಗೆ. ಇಲ್ಲಿ 1924ಕ್ಕೆ 6 ತರಗತಿ ಒಮ್ಮೆಲೆ ಇಲ್ಲಿ ಪ್ರಾರಂಭ ಆಯಿತು. ಆಗ ನಮ್ಮ ತಂದೆಯವರು ಕೂಡ ಇಲ್ಲಿ 6ನೇ ಕ್ಲಾಸಿಗೆ ಪ್ರಥಮ ವಿದ್ಯಾರ್ಥಿ. ಹಾಗೆಯೇ ಇಲ್ಲಿ 6-7 ತರಗತಿಯನ್ನು ಇಲ್ಲಿ ಕಲಿತರು. ನಂತರ ESSLC ಅಂತ ಇತ್ತು. ಈಗ SSLC ಹೇಗುಂಟು ಹಾಗೆ ESSLC 8ನೇ ಪಬ್ಲಿಕ್ ಅಂತ 8ನೇ ಪಬ್ಲಿಕ್ ಇತ್ತು. ಆ ಪಬ್ಲಿಕ್ಕಲ್ಲಿ ಕೇವಲ 2 ವಿದ್ಯಾರ್ಥಿಗಳು ಪಾಸಾದರಂತೆ. ಅದರಲ್ಲಿ ನಮ್ಮ ತಂದೆಯವರು ಮತ್ತು ಮತ್ತೊಬ್ಬರು, ನಮ್ಮ ತಂದೆಯವರು ನರಸಿಂಹ ಕಾಮತ್ ಅಂತೇಳಿ, ಮತ್ತೊಬ್ಬರು ಕೃಷ್ಣ ಡಿ ಮುಲ್ಕಿ KD ಮುಲ್ಕಿ ಅಂತೇಳಿ ಇಬ್ಬರು ಪಾಸಾದರು ಆ ಶಾಲೆಯಲ್ಲಿ. ಹಾಗೆ ಆ 100 ವರ್ಷಗಳ ಒಂದು ಇತಿಹಾಸವನ್ನು ನೆನೆಸುವಾಗ ನನಗೊಂದು ರೋಮಾಂಚನ ಆಗ್ತಾಯಿದೆ. ಯಾಕಂದರೆ ನಮ್ಮ ತಂದೆಯವರು ಅನುದಾನ ರಹಿತ ಶಾಲೆ ಪ್ರಾರಂಭ ಮಾಡಿದರೆ 1918ರಲ್ಲಿ ನಮ್ಮ ತಂದೆಯವರು ಶಾಲೆಗೆ ಸೇರಿದರು. ಹಾಗೆ ನಮ್ಮ ತುಂಬ ಸಂಸಾರ 9 ಮಂದಿ ಮಕ್ಕಳು. ನಾನು ಕಿರಿಯವ. ನನ್ನ ಮಗಳು 2018ರಲ್ಲಿ 10ನೇ ತರಗತಿಯಲ್ಲಿ ಶಾಲೆಯನ್ನು ಬಿಟ್ಟರು. 100 ವರ್ಷದ ಒಂದು ಪ್ಯಾನೆಲ್, ಅದನ್ನು ಎಣಿಸುವಾಗ ನಮಗೆ ಒಂದು ರೋಮಾಂಚನ ಆಗ್ತದೆ. ಹಳೆ ವಿದ್ಯಾರ್ಥಿಗಳ ಇಲ್ಲಿ ಪಟ್ಟಿಯನ್ನು ನಾನು ತಗೊಂಡು ಹೋದರೆ ಕೆಲವಾರು ವಿದ್ಯಾರ್ಥಿಗಳ ನಾವು ಹೆಸರು ಹೇಳಬೇಕಾಗ್ತದೆ. ಮುಖ್ಯವಾಗಿ ವಿಜಯ ಬ್ಯಾಂಕಿನ ಸ್ಥಾಪಕರು AB ಶೆಟ್ಟಿ ಆದರೂ ಕೂಡ ವಿಜಯ ಬ್ಯಾಂಕನ್ನು ಪ್ರವರ್ಧಮಾನಕ್ಕೆ ಕೊಂಡೋದವರು ಎಲ್ಲರಿಗೂ ಗೊತ್ತಾಗೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ. ನಮ್ಮ ತಂದೆಯವರಿಗಿಂತ 1 ವರ್ಷ ಸಣ್ಣವರಿದ್ದಾರೆ. ಹಾಗೆಯೇ ನೀವು ನ್ಯಾಚುರಲ್ ಐಸ್ ಕ್ರೀಮಿನ ರಘುನಂದನ್ ಕಾಮತ್ ಅವರ ಹೆಸರನ್ನು ಕೇಳಿರ್ಬೋದು. ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ ಅವರು ಕೂಡ. ಆಮೇಲೆ ಈ ಬಿಸ್ಲೇರಿ ಫ್ಯಾಕ್ಟ್ರಿಯನ್ನು ನಿರ್ಮಿಸಿದಂತಹ ಜಯ ಶೆಟ್ಟಿ ಇರ್ಬೋದು, ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಈ ಶಾಲೆ ಇದರಲ್ಲಿ ಈಗ ಆಧುನಿಕ ಟಚ್ ಕೊಡ್ಬೋದು. ಯಾಕೆ ನೀವು ಹಳೆ ಕಟ್ಟಡವನ್ನು ಅಭಿವೃದ್ಧಿ ಮಾಡಿ? ನೋಡಿ, ಈ ಶಾಲೆಗೆ ಆಧುನಿಕ ಟಚ್ಚನ್ನು ಕೊಡ್ಬೋದು, ಆದರೆ ನಮಗೆ ಅದರ ಅಗತ್ಯ ಕಾಣಲಿಲ್ಲ. ಯಾಕಂದರೆ ಈ ಹಳ್ಳಿಯ ವಾತಾವರಣದಲ್ಲಿ ಯಾವ ರೀತಿಯಲ್ಲಿ ಶಾಲೆ ಬೆಳೆದು ಬಂತು ಅದನ್ನೇ ಮುಂದಿನ ಪೀಳಿಗೆಯವರನ್ನು ತಿಳ್ಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಅದಕ್ಕೆ ಆಧುನಿಕ ಸ್ಪರ್ಶ ಕೊಡಲಿಲ್ಲ. ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ವಾಸ್ತುವಿನ ವಿಷಯ ಬರುವಾಗ ನೀವು ತಿಳ್ಕೊಳ್ಳಿ, ಈ ಶಾಲೆ ದಕ್ಷಿಣ ಅಭಿಮುಖವಾಗಿ ಉಂಟು. ಯಮನ ದಿಕ್ಕು ಅಂತ ಒಂದು ಯಾರು ಕೂಡ ಹಾಗೆ ಮಾಡಿದ್ರು. ಆದರೆ ಆ ಯಮನ ದಿಕ್ಕಲ್ಲಿ ಇದ್ದರೂ ಕೂಡ ಈ ಶಾಲೆ ಭದ್ರವಾಗಿ ನೆಲೆ ನಿಂತಿದೆ ಅಂತ ಹೇಳಿದರೆ ಈ ಶಾಲೆಯ ಜಾಗದ ಹಾಗೂ ಈ ಶಾಲೆಯಲ್ಲಿ ಕಲಿತಂತಹ, ಶಾಲೆಯನ್ನು ಸ್ಥಾಪಿಸಿದಂತಹ ಎಲ್ಲ ಮಹನೀಯರ ಅವರ ಒಂದು ಪ್ರಯತ್ನ ಆಗಲಿ, ಅವರ ಒಂದು ನಿಸ್ವಾರ್ಥ ಸೇವೆ ಆಗಲಿ ಎಷ್ಟು ಇತ್ತು ಅಂತೇಳಿ ಹೇಳ್ಬೋದು. ಆದರೆ ಈ ಶಾಲೆಯನ್ನು ನಾವು ಶಾಲೆ ಅಂತ ತಿಳ್ಕೊಳ್ಳಿಲ್ಲ, ಇದು ವಿದ್ಯಾಮಂದಿರ, ವಿದ್ಯಾದೇವಿಯ ವಿದ್ಯಾಮಂದಿರ ಅಂತ ತಿಳ್ಕೊಂಡಿದ್ದೇವೆ. ಹಾಗೆಯೇ 100 ವರ್ಷದ ಈ ನಾಳಿನ ಕಾರ್ಯಕ್ರಮ 100 ವರ್ಷದ ಬ್ರಹ್ಮಕಲಶ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದರೆ ಇದು ವಿದ್ಯಾಮಂದಿರದ ಉದ್ಘಾಟನೆ ನಾಳೆ ಆಗಲಿಕ್ಕೆ ಉಂಟು. ತುಂಬ ಮಂದಿ ಎಲ್ಲ ತಮ್ಮ ಭಾವನೆಗಳನ್ನು ಇಟ್ಕೊಂಡು ನಾಳೆ ಬರ್ತಾ ಇದ್ದಾರೆ. ನಾಳೆ ನಮಗೆ ಸಂಭ್ರಮ